ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೇ ತರಗತಿಯ ಗಣಿತ ಮೇಳ ಅಂದರೆ ಗಣಿತ ಪಠ್ಯಪುಸ್ತಕದಲ್ಲಿ ಬರುವ ಭಾಗ 1ರಲ್ಲಿನ ಪಾಠ 1 ನಮ್ಮ ಸುತ್ತಲಿನ ಆಕೃತಿಗಳು. ಈ ಪಾಠದಲ್ಲಿನ ಪುಟ ಸಂಖ್ಯೆ 17. ಈಗಾಗಲೇ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಸುತ್ತಲಿನ ಆಕೃತಿಗಳ ಮೊದಲನೆಯ ಒಂದು ಪುಟದಿಂದ ಹಿಡಿದು 16ನೇ ಪುಟದವರೆಗೆ ನಾವು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೇವೆ. ಇವತ್ತಿನ ದಿನ ನಾವು 17ನೆಯ ಪುಟದಿಂದ ಅಭ್ಯಾಸವನ್ನು ಆರಂಭಿಸೋಣ. ನೋಡಿ, ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ 1ರಿಂದ 16ರವರೆಗೂ ಕೂಡ ನಾವು ಈಗಾಗಲೇ ಮಾಡಿರ್ತಕ್ಕಂಥ ವಿಡಿಯೋನ ಎಲ್ಲರೂ ಕೂಡ ಹೋಗಿ ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗಾದರೆ ಇವತ್ತಿನ ಒಂದು ಪಾಠವನ್ನು ಆರಂಭಿಸೋಣ ಬನ್ನಿ. ಮೊದಲನೆಯದಾಗಿ ಶೇಪ್ಸ್ ವಿತ್ ಸ್ಟ್ರಾಗಳೊಂದಿಗೆ ಆಕೃತಿಗಳು. ನೋಡಿ, ಕೆಲವೊಂದಿಷ್ಟು ಸ್ಟ್ರಾಗಳನ್ನು ಬಳಸಿ ಯಾವ ರೀತಿ ಆಕೃತಿಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತೆ. ಮೇಕ್ ಎ ಟ್ರಯಾಂಗಲ್ ವಿತ್ ಸ್ಟ್ರಾಸ್ ಆಫ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಕ್ಲೇ ಆರ್ ಪ್ಲಾಸ್ಟಿಸಿನ್. ವಿವಿಧ ಗಾತ್ರದ ಸ್ಟ್ರಾಗಳನ್ನು ಮತ್ತು ಮಣ್ಣು ಅಥವಾ ಪ್ಲಾಸ್ಟಿಸಿನ್ನಿಂದ ಒಂದು ತ್ರಿಭುಜವನ್ನು ಮಾಡಿ. ನೋಡಿ, ಒಂದು ತ್ರಿಭುಜ, ಈ ಮಗು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಒಂದು ತ್ರಿಭುಜ ಇದೆ ಅಲ್ವಾ. ನೋಡಿ, ಇಲ್ಲಿ ಸ್ಟ್ರಾಗಳಿವೆ. 3 ಸ್ಟ್ರಾಗಳನ್ನು ತೆಗೆದುಕೊಂಡು ಇಲ್ಲಿ ಮೂಲೆಗಳು ಕಾಣ್ತಾ ಇದೆಯಲ್ಲ, ಸ್ಟ್ರಾಗಳು ಸೇರುವಂಥ ಒಂದು ಭಾಗಕ್ಕೆ ಕ್ಲೇಯನ್ನು, ಮಣ್ಣನ್ನು ಒಂದು ಅಲ್ಲಿ ಜೋಡಿಸಿ ಏನು ಮಾಡಬೇಕು, ತ್ರಿಭುಜ ಆಕಾರದ ಒಂದು ಆಕೃತಿಯನ್ನು ರಚನೆ ಮಾಡಿ ಅಂತ ಹೇಳ್ತಾರೆ. ಡಸ್ ದ ಶೇಪ್ ಆಫ್ ದ ಟ್ರಯಾಂಗಲ್ ಚೇಂಜ್ ಇಫ್ ವಿ ಜೆಂಟ್ಲಿ ಪುಷ್ ಒನ್ ಆಫ್ ಇಟ್ಸ್ ಸೈಡ್ಸ್. ಅಂದರೆ ಯಾವುದೇ ಒಂದು ಬಾಹುವನ್ನು ನೋಡಿ, ಈಗ ಒಂದು ತ್ರಿಭುಜ ಇರುತ್ತೆ, ಹೌದಾ, ಒಂದು ತ್ರಿಭುಜಾಕೃತಿ. ಈ ಒಂದು ತ್ರಿಭುಜಾಕೃತಿಯಲ್ಲಿ ತ್ರಿಭುಜ ಇದೆ. ಇದನ್ನು ಒಂದು ಬಾಹುವನ್ನು ನೋಡಿ, ಒಂದು ಬಾಹುವನ್ನು ನಾವು ತಳ್ಳಿದಾಗ, ಸಾವಕಾಶವಾಗಿ ತಳ್ಳಿದಾಗ ಅದು ಆಕೃತಿಯನ್ನು ಆಕಾರ ಬದಲಾಗ್ತದೇನೋ ಅಂತ ಇಲ್ಲಿ ಕೇಳ್ತಾರೆ ಅವರು, ಹೌದಾ. ಇದು ಒಂದು ತ್ರಿಭುಜ. ಈ ಒಂದು ಭಾಗವನ್ನು ನಾವು ತಳ್ಳಿದಾಗ, ಒತ್ತಿದಾಗ ಏನಾಗುತ್ತಾ, ಅದು ಶೇಪ್ ಚೇಂಜ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ಅದು ಆಕೃತಿ ತ್ರಿಭುಜಾಕೃತಿಯಲ್ಲೇ ಇರ್ತದೆ, ಹೌದಾ. ಅದಕ್ಕಾಗಿ ಇಲ್ಲ, ನೋ. ಆನ್ಸರ್ ಈಸ್ ನೋ. ನೆಕ್ಸ್ಟ್ ನೋಡಿ, ಟ್ರೇಸ್ ದ ಟ್ರಯಾಂಗಲ್ಸ್ ಯು ಮೇಡ್ ವಿತ್ ದ ಸ್ಟ್ರಾಸ್ ಇನ್ ಯುವರ್ ನೋಟ್ಬುಕ್. ಸ್ಟ್ರಾಗಳಿಂದ ನೀವು ಮಾಡಿದ ತ್ರಿಭುಜಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಟ್ರೇಸ್ ಮಾಡಿ. ನೋಡಿ, ಸ್ಟ್ರಾಗಳನ್ನು ಬಳಸಿ ನೀವು ಟ್ರಯಾಂಗಲ್ಸ್ ಏನು ಮಾಡಿರ್ತೀರಲ್ಲ ಅವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಟ್ರೇಸ್ ಮಾಡಿ ಅಂತ ಹೇಳ್ತಾರೆ. ವಾಟ್ ಕೈಂಡ್ಸ್ ಆಫ್ ಆ್ಯಂಗಲ್ಸ್ ಡಸ್ ಎ ಟ್ರಯಾಂಗಲ್ ಹ್ಯಾವ್. ನೋಡಿ, ಒಂದು ತ್ರಿಭುಜದಲ್ಲಿ ಯಾವ ಯಾವ ವಿವಿಧ ರೀತಿಯ ಕೋನಗಳಿರ್ತವೆ ಅಂತ ಕೇಳ್ತಾರೆ. ನೋಡಿ, ಒಂದು ತ್ರಿಭುಜ ನೋಡಿ, ಇಲ್ಲಿ ಒಂದು ತ್ರಿಭುಜಾಕೃತಿ ಇದೆ, ಹೌದಾ. ಇಲ್ಲಿ ಲಘು ಕೋನವನ್ನು ನಾವು ಕಾಣ್ತೀವಿ. ಲಘು ಕೋನ ಅಂದರೆ ಏನು ಹೇಳಿ, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಲಘು ಕೋನವನ್ನು ನಾವು ಕಾಣ್ತೀವಿ. ಅದೇ ಒಂದು ತ್ರಿಭುಜಾಕೃತಿಯ ಒಂದು ಬಾಹುವನ್ನು ನಾವು ತಳ್ಳಿದಾಗ ಈ ರೀತಿ ಶೇಪ್ ಬರ್ತದೆ, ಹೌದಾ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ರೈಟ್ ಆ್ಯಂಗಲ್, ಹೌದಾ, ಒಂದು ರೈಟ್ ಆ್ಯಂಗಲನ್ನು ನಾವಿಲ್ಲಿ ಕಾಣ್ತೀವಿ ತ್ರಿಭುಜದಲ್ಲಿ. ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಅಥವಾ ಅಬ್ಟ್ಯೂಸ್ ಆ್ಯಂಗಲ್. ಅಂದರೆ ಅಬ್ಟ್ಯೂಸ್ ಅಂದರೆ ವಿಶಾಲ ಕೋನ. ನೋಡಿ, ಇಲ್ಲಿ ಏನಾಗ್ತಾಯಿದೆ, ಇದು ವಿಶಾಲ ಕೋನ ಆಯ್ತಲ್ವಾ. ಈ ರೀತಿಯಾಗಿರ್ತಕ್ಕಂಥ ಕೋನಗಳನ್ನು ನಾವಿಲ್ಲಿ ಕಾಣಬಹುದು. ಇದಕ್ಕೆ ಉತ್ತರ ಏನಪ್ಪ ಅಂದರೆ ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ಸ್. ಅಂದರೆ ಲಘು ಕೋನ, ಲಂಬ ಕೋನ, ವಿಶಾಲ ಕೋನಗಳನ್ನು ನಾವು ಒಂದು ಟ್ರಯಾಂಗಲ್ನಲ್ಲಿ ಕಾಣಬಹುದು. ನೆಕ್ಸ್ಟ್, ಮೇಕ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ ವಿತ್ ಸ್ಟ್ರಾಸ್ ಆ್ಯಂಡ್ ಕ್ಲೇ. ನೋಡಿ, ಅದೇ ತೆರನಾಗಿ ಇದೇ ನಾವು ಯಾವ ರೀತಿ ಒಂದು ಸ್ಟ್ರಾಗಳನ್ನು ಬಳಸಿ ತ್ರಿಭುಜಾಕೃತಿಯನ್ನು ರಚನೆ ಮಾಡಿದ್ವಿ ಅಲ್ವಾ, ಕ್ಲೇಯನ್ನು ಬಳಸಿ. ಹಾಗೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಅಂದರೆ ಒಂದು ಆಯತಾಕೃತಿಯನ್ನು ಸ್ಟ್ರಾಗಳನ್ನು ಬಳಸಿ. ನೋಡಿ, ಇಲ್ಲಿ ಸ್ಟ್ರಾಗಳನ್ನು ಜೋಡಿಸಿ ಏನು ಮಾಡಬೇಕು, ಮೂಲೆಗಳಲ್ಲಿ ಎಡ್ಜ್ಗಳಲ್ಲಿ ಕ್ಲೇಯನ್ನು ಹಚ್ಚಿ ಏನು ಮಾಡಬೇಕಪ್ಪ ಅಂದ್ರೆ ಒಂದು ರೆಕ್ಟ್ಯಾಂಗ್ಯುಲರ್ ಆಯತಾಕೃತಿಯನ್ನು ಮಾಡಿ ಅಂತ ಹೇಳ್ತಾರೆ. ವಾಟ್ ಕೈಂಡ್ಸ್ ಆಫ್ ಆ್ಯಂಗಲ್ಸ್ ಡು ಯು ಸಿ ಇನ್ ದ ರೆಕ್ಟ್ಯಾಂಗಲ್. ನೋಡಿ, ರೆಕ್ಟ್ಯಾಂಗಲ್ನಲ್ಲಿ ಯಾವ ರೀತಿಯ ಒಂದು ಕೋನಗಳನ್ನು ನಾವು ಕಾಣ್ತೀವಿ ಅಂತ ಕೇಳ್ತಾರೆ ಪ್ರಶ್ನೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ರೆಕ್ಟ್ಯಾಂಗಲ್ನಲ್ಲಿ ರೈಟ್ ಆ್ಯಂಗಲನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ರೈಟ್ ಆ್ಯಂಗಲ್ಸನ್ನು ನಾವಿಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ನಲ್ಲಿ ಆಕೃತಿಯನ್ನು, ಕೋನವನ್ನು, ಆ್ಯಂಗಲ್ಸ್ಗಳನ್ನು ಕಾಣ್ತೀವಿ.
ಇಲ್ಲಿ ಸರ್ವೇ ಸಾಮಾನ್ಯವಾಗಿ ರೈಟ್ ಆ್ಯಂಗಲ್ ಅಂದರೆ ಲಂಬ ಕೋನವನ್ನು ನಾವು ಕಾಣ್ತೀವಿ. ಆಯತದಲ್ಲಿ ನೀವು ಯಾವ ವಿಧದ ಕೋನಗಳನ್ನು ಗಮನಿಸುವಿರಿ? ನೋಡಿ, ಡಸ್ ದ ಶೇಪ್ ಆಫ್ ದ ರೆಕ್ಟ್ಯಾಂಗಲ್ ಚೇಂಜ್ ಇಫ್ ವಿ ಜೆಂಟ್ಲಿ ಪುಷ್ ಒನ್ ಆಫ್ ಸೈಡ್ಸ್? ನೋಡಿ, ಅಂದರೆ ಒಂದು ಸೈಡ್, ಒಂದು ಆಯತ ಇದೆ ಅಂತ ತಿಳ್ಕೊಳ್ಳಿ. ನಾವು ಆಗಲೇ ಹೇಳಿದಂತೆ ತ್ರಿಭುಜವನ್ನು ತಳ್ಳಿದಾಗ, ಒಂದು ಬಾಹುವನ್ನು ತಳ್ಳಿದಾಗ ಅದು ಶೇಪ್ ಚೇಂಜ್ ಆಗಲಿಲ್ಲ, ನೋ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಆಯತದ ಯಾವುದೇ ಒಂದು ಭಾವವನ್ನು ಸಾವಕಾಶವಾಗಿ ತಳ್ಳಿದಾಗ ಅದರ ಆಕಾರ ಬದಲಾಗುವುದೇ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನೋಡಿ, ಇದು ಏನಾಗ್ತದೆ, ಈ ಒಂದು ಆಯತಾಕೃತಿ ನೇರವಾಗಿ ಇದೆ, ಸರಿಯಾಗಿದೆ. ಒಂದು ಬಾಹುವನ್ನು ಮಾತ್ರ ಒತ್ತಿದಾಗ, ತಳ್ಳಿದಾಗ ಅದೇನಾಗ್ತದೆ, ಸ್ವಲ್ಪ ಚೇಂಜ್ ಆಗ್ತದೆ. ಯಾಕಂದರೆ ಆ್ಯಂಗಲ್ಸ್ ಬದಲಾವಣೆ ಆಗ್ತವೆ. ನೋಡಿ, ಇಲ್ಲಿ ಕೋನ ಯಾವ ಬರ್ತಾವಪ್ಪ ಅಂದರೆ ಲಂಬ ಕೋನ ಬರ್ತವೆ. ನೋಡಿ, ಎಲ್ಲ ಕಡೆಯೂ ನೇರವಾಗಿರ್ತಕ್ಕಂಥ ಲಂಬ ಕೋನ. ಆದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಭಾಗದಲ್ಲಿ ಲಘು ಕೋನ, ಅಕ್ಯೂಟ್ ಆ್ಯಂಗಲ್ಸ್. ಈ ಭಾಗದಲ್ಲಿ ನೋಡಿದಾಗ ಏನಾಗ್ತದಪ್ಪ ಅಂದ್ರೆ ಇವು ವಿಶಾಲ ಕೋನಗಳು ಕಂಡು ಬರ್ತವೆ. ಅಕ್ಯೂಟ್, ಆಮೇಲೆ ಅಬ್ಟ್ಯೂಸ್, ಇವೆಲ್ಲವುಗಳು ಚೇಂಜಸ್ ಆಗ್ತವೆ. ಗೊತ್ತಾಯ್ತಾ? ಇಲ್ಲಿ ಏನಾಗ್ತದೆ, ಹೌದು, ಎಸ್, ದೇ ಆರ್ ಚೇಂಜಸ್. ಆಯತದ ಒಂದು ಬಾಹುವನ್ನು ತಳ್ಳಿದಾಗ ಆಟೋಮೆಟಿಕಲಿ ಆ್ಯಂಗಲ್ಸ್ ಚೇಂಜ್ ಆಗ್ತವ. ದೇ ಚೇಂಜಸ್. ನೋಡಿ, ಇಲ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಟು ದ ಆ್ಯಂಗಲ್ಸ್ ಆಫ್ ದ ನ್ಯೂ ಶೇಪ್? ಇಲ್ಲಿ ಒಂದು ಬಾಹುವನ್ನು ಒತ್ತಿದಾಗ ಅದು ಹೊಸ ಶೇಪ್ ಪಡೆದುಕೊಳ್ತದೆ. ಆಗೇನು ಬದಲಾವಣೆ ಆಗ್ತಂದ್ರೆ ಅದು ಬದಲಾಗುತ್ತದೆ, ಅಂದರೂ ಕೋನಗಳು ಬದಲಾಗುತ್ತವೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದರ ಕೆಳಗಡೆ ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ಹೊಸ ಆಕೃತಿಯಲ್ಲಿ ಕೋನಗಳು ಏನಾಗಿವೆ, ಬದಲಾಗುತ್ತವೆ. ಆರ್ ದೆ ಸ್ಟಿಲ್ ರೈಟ್ ಆ್ಯಂಗಲ್ಸ್? ನೋ. ಅವು ಏನಾಗಿದಾವ, ಆ್ಯಂಗಲ್ಸ್ ಮೊದಲಿನ ಒಂದು ಆಕೃತಿಯಲ್ಲಿದ್ದಂತೆ ಇದಾವ ಅಂತ ಕೇಳ್ತಾರೆ ಅವರು. ಇಲ್ಲ, ಆಕೃತಿಯಲ್ಲಿ ಇಲ್ಲ, ಲಂಬ ಕೋನಗಳಾಗಿವೆ. ರೈಟ್ ಆ್ಯಂಗಲ್ಸ್ ಅಂದರೆ ಲಂಬ ಕೋನಗಳಾಗಿಯೇ ಅದಾವಿನವು, ಇಲ್ಲ, ಸ್ವಲ್ಪ ಚೇಂಜ್ ಆಗಿರ್ತವೆ. ಇನ್ನು ವಾಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್? ಯಾವ ವಿಧದ ಕೋನಗಳು ಉಂಟಾಗಿವೆ? ಯಾವ ರೀತಿ ಕೋನಗಳು ಇಲ್ಲಿ ಬದಲಾಗಿ ಕಾಣ್ತವೆ ಅಂದರೆ ಇಲ್ಲಿ ರೈಟ್ ಆ್ಯಂಗಲ್ಸ್ ಕಂಡಿದ್ದು ಇಲ್ಲಿ ಯಾವ ರೀತಿ ಕಾಣ್ತವೆ ಅಂದರೆ ಇಲ್ಲಿ ಲಘು ಕೋನ ಅಥವಾ ವಿಶಾಲ ಕೋನ, ಅಕ್ಯೂಟ್ ಆರ್ ಅಬ್ಟ್ಯೂಸ್. ನೋಡಿ, ಅಕ್ಯೂಟ್ ಆರ್ ಅಬ್ಟ್ಯೂಸ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಲಘು ಕೋನ ಮತ್ತು ವಿಶಾಲ ಕೋನವಾಗಿ ಕಂಡು ಬರ್ತವೆ. ಮೂರನೇದು, ಸಿಮಿಲರ್ಲಿ ಪುಷ್ ಒನ್ ಸೈಡ್ ಆಫ್ ಎ ಸ್ಕ್ವೇರ್. ನೋಡಿ, ಒಂದು ಚೌಕಾಕೃತಿಯನ್ನು ನಾವು ಒಂದು ಬಾಹುವನ್ನು ತಳ್ಳಿದಾಗ ಅದು ಹೇಗೆ ಕಾಣ್ತದೆ, ಆಕೃತಿ ಬದಲಾಗ್ತದನು ಅಂತ ಕೇಳ್ತಾರೆ ಅವರು. ನೋಡಿ, ಇಲ್ಲ, ಅದು ಚೌಕಾಕೃತಿಯನ್ನೇ ಪಡೆದುಕೊಳ್ಳುತ್ತದೆ. ಇನ್ನು ನೆಕ್ಸ್ಟ್, ಆರ್ ದೇ ಸ್ಟಿಲ್ ರೈಟ್ ಆ್ಯಂಗಲ್ಸ್? ನೋ. ಅಲ್ಲಿಯೂ ಕೂಡ ಅವು ಕೂಡ ಏನಾಗಂಗಿಲ್ಲ, ಕೋನಗಳನ್ನು ಲಂಬ ಕೋನವಾಗಿ ಉಳಿಯೋದಿಲ್ಲ, ಬದಲಾಗ್ತವೆ. ಯಾವ ವಿಧದ ಕೋನಗಳು ಅಲ್ಲಿ ಕಂಡು ಬರ್ತವೆ ಅಂದ್ರೆ ಲಘು ಕೋನ, ವಿಶಾಲ ಕೋನ. ಹೌದಾ? ಅಂದರೆ ಆಯತ ಇರಲಿ, ಚೌಕ ಇರಲಿ, ಒಂದು ಬಾಹುವನ್ನು ನಾವು ನಿಧಾನವಾಗಿ ತಳ್ಳಿದಾಗ ಆಟೋಮೆಟಿಕ್ಕಾಗಿ ಆಕೃತಿ ಏನಾಗ್ತದೆ, ಬದಲಾಗ್ತದೆ. ಹೌದಾ? ಹಾಗಾಗಿ ಕೋನಗಳು ಕೂಡ ಬದಲಾವಣೆ ಹೊಂದವ. ಇಲ್ಲಿ ಲಂಬ ಕೋನ ಇದ್ದರೆ ಇಲ್ಲಿ ಲಘು ಕೋನ, ವಿಶಾಲ ಕೋನಗಳಾಗಿ ಬದಲಾವಣೆ ಹೊಂದುತ್ತವೆ. ಇನ್ನು ಕೊನೆಯ ಪ್ರಶ್ನೆ, ಇಲ್ಲಿ 4 ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ 5 ಪ್ರಶ್ನೆಗಳಿವೆ. ಕೊನೆಯ ಪ್ರಶ್ನೆ ಏನಪ್ಪ ಅಂದ್ರೆ ತ್ರಿಭುಜಗಳು ಮತ್ತು ಆಯತಗಳ ಕೋನಗಳು ಹೇಗಿವೆ? ತ್ರಿಭುಜಗಳು, ಆಯತಗಳು, ಕೋನಗಳು ಹೇಗೆ ಕಾಣ್ತವ? ಒಂದೇ ಆಗಿವೆ ಅಥವಾ ಬೇರೆ ಬೇರೆ ಆಗಿವೆ ಅಂತ ಹೇಳ್ತಾರೆ. ತ್ರಿಭುಜವು 3 ಕೋನಗಳನ್ನು ಹೊಂದಿವೆ. ತ್ರಿಭುಜ ಎಷ್ಟು ಕೋನ ಹೊಂದಿರ್ತದೆ ಹೇಳಿ ನೋಡೋಣ? 3 ಅಲ್ವಾ? ನೋಡಿ, ತ್ರಿಭುಜದಲ್ಲಿ ಯಾವಾಗಲೂ 3 ಕೋನಗಳು, 1, 2 ಮತ್ತು ಇಲ್ಲಿ ಮೇಲ್ಭಾಗದಲ್ಲಿ 3. ಹೌದಾ? 3 ಕೋನಗಳನ್ನು ಅದು ಹೊಂದಿರುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಆಯತಗಳು 4 ಕೋನಗಳನ್ನು ಹೊಂದಿವೆ. ಆಯತ ಏನಾಗಿರ್ತದೆ? 4, ಮೇಲ್ಭಾಗದಲ್ಲಿ ಇಲ್ಲಿ 2, ಹೌದಾ, ಇಲ್ಲಿ 2, 4 ಕೋನಗಳನ್ನು ಅವು ಹೊಂದಿರುತ್ತವೆ. ಎಲ್ಲ ಕೋನಗಳು ಆಯತ, ಲಂಬ ಕೋನಗಳು ಮತ್ತು ತ್ರಿಭುಜವು ಲಘು ಕೋನ, ವಿಶಾಲ ಕೋನಗಳನ್ನು ಹೊಂದಿರುತ್ತವೆ. ನೋಡಿ, ಆಯತ ಲಂಬ ಕೋನವನ್ನು ಪಡೆದುಕೊಂಡರೆ ತ್ರಿಭುಜ ಏನು ಪಡ್ಕೊಂಡಿರ್ತದೆ? ಲಘು ಕೋನ ಅಥವಾ ವಿಶಾಲ ಕೋನವನ್ನು ಅದು ಪಡೆದುಕೊಂಡಿರುತ್ತದೆ. ಇದು ಕೊನೆಯ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಟ್ ಫಾರ್ ದ ಟೀಚರ್ ಇದೆ. ಇನ್ನು ಇಲ್ಲಿ ಯೂಸ್ ದ ಡಾಟ್ ಗ್ರಿಡ್ ಗಿವನ್ ಬಿಲೋ ಟು ಡ್ರಾ ಸೆವೆರಲ್ 3 and 4 sided shapes. Circle the shapes that have 1 or more right angles. 3 ಬಾಹುಗಳು ಮತ್ತು 4 ಬಾಹುಗಳಿರುವ ಹಲವಾರು ಆಕಾರಗಳನ್ನು
ಎಳೆಯಲು ಮುಂದೆ ನೀಡಿರುವ ಚುಕ್ಕೆ ಗ್ರಿಡ್ ಬಳಸಿ ಒಂದು ಅಥವಾ ಹೆಚ್ಚಿನ ಲಂಬಕೋನಗಳಿರುವ ಆಕೃತಿಗಳಿಗೆ ವೃತ್ತ ಹಾಕಿ ಅಂತ ಹೇಳ್ತಾರೆ. ಅಂದರೆ 3 ಬಾಹುಗಳು 4 ಬಾಹುಗಳಿರುವಂತಹ ಆಕೃತಿಗಳನ್ನು ಈ ಚುಕ್ಕೆಗಳಲ್ಲಿ ಹಾಕಬೇಕು. ಅಂದರೆ ತ್ರಿಭುಜ, ಚೌಕ, ಆಯತ ಹಾಕಿದಾಗ ನಂತರ ಆ ಒಂದು ಆಕೃತಿಯಲ್ಲಿ ಲಂಬಕೋನಗಳು ಎಲ್ಲಿ ಬರ್ತಾವಲ್ವ ಆ ಆಕೃತಿಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಲಂಬಕೋನಗಳನ್ನು ಹೊಂದಿರುವಂಥ ಆಕೃತಿಗಳಿಗೆ ವೃತ್ತವನ್ನು ಹಾಕ್ರಿ ಅಂತ ಹೇಳ್ತಾರೆ. ಸರಿನಾ? ಈಗ ನೋಡಿ, ನಾನಿಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನು ಹಾಕ್ತಾ ಹೋಗ್ತೀನಿ. ನೋಡಿ, ಈ ರೀತಿಯ ಒಂದು ಏನು ಮಾಡ್ತೀನಿ ನಾನು ಆಕೃತಿಗಳನ್ನು ಆ್ಯಂಗಲ್, ಇಲ್ಲಿ ಒಂದು ಬಾಹುಗಳು 3 ಬಾಹುಗಳನ್ನು ಹೊಂದಿರುವಂಥ ಆಕೃತಿಗಳು, 4 ಬಾಹುಗಳನ್ನು ಹೊಂದಿರುವಂಥ ಹಲವು ಆಕೃತಿಗಳನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ, ಈ ಒಂದು ಚುಕ್ಕೆ ಗ್ರೇಡ್ನಲ್ಲಿ ತೆಗೆಯಲಾಗಿದೆ. ಇದರಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಹೆಚ್ಚು ಅಂದರೆ 1 ಅಥವಾ ಹೆಚ್ಚಿನ ಲಂಬಕೋನಗಳಿರುವ ಆಕೃತಿಗಳಿಗೆ ವೃತ್ತ ಹಾಕ್ರಿ ಅಂತ ಹೇಳ್ತಾರೆ ಅವರು. ಅಂದರೆ ಇಲ್ಲಿ 1ಕ್ಕಿಂತ ಹೆಚ್ಚು ಲಂಬಕೋನಗಳಿರುವ ಆಕೃತಿಗಳು ಯಾವುವು ಅನ್ನೋದನ್ನು ನೋಡೋಣ. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಲಂಬಕೋನ ಅಂದರೆ 90 ಡಿಗ್ರಿ ಅಂಶವನ್ನು ಹೊಂದಿರುವಂಥ ನೇರವಾಗಿರುವಂಥ ಒಂದು ಆಕೃತಿಗಳು. ನೋಡಿ, ಇವೆಲ್ಲವೂ ಏನಾಗಿವೆ, ಸ್ವಲ್ಪ ಕ್ರಾಸ್ನಲ್ಲಿದೆ. ಇದು ಲಂಬಕೋನ ಅಲ್ಲ. ಇದರಲ್ಲಿ ನೋಡಿ ನೇರವಾಗಿರ್ತಕ್ಕಂಥ ಒಂದು ರೈಟ್ ಆ್ಯಂಗಲ್ ಅಂದರೆ ಲಂಬಕೋನ. ರೈಟ್ ಆ್ಯಂಗಲ್ ಅಂದರೆ ಇಂಗ್ಲೀಷ್ನಲ್ಲಿ ರೈಟ್ ಆ್ಯಂಗಲ್ ಅಂತೀವಿ, ಕನ್ನಡದಲ್ಲಿ ಲಂಬಕೋನ. ಇದಕ್ಕೆ ನಾನೇನು ಮಾಡ್ತೀನಿ, ವೃತ್ತವನ್ನು ಹಾಕ್ತೀನಿ. ಇಲ್ಲಿಯೂ ಕೂಡ 4 ಏನಾವೆ, 4 ಲಂಬಕೋನಗಳು ಸಿಗ್ತವೆ. ಇದು ಕೂಡ ಒಂದು ಲಂಬಕೋನ, ಹೌದಾ? ಇನ್ನು ಇದರಲ್ಲಿಯೂ ಕೂಡ ನೋಡಿ, ಇದು ಚೌಕ, ಹೌದಾ? ಇದರಲ್ಲಿಯೂ ಕೂಡ ಲಂಬಕೋನಗಳು ಸಿಗ್ತವೆ. ಅಂದರೆ ರೈಟ್ ಆ್ಯಂಗಲ್ಸ್, ರೈಟ್ ಆ್ಯಂಗಲ್ ಕಾಣ್ತಾ ಇದೆಯಾ? ರೈಟ್ ಆ್ಯಂಗಲ್ ಅಥವಾ ಲಂಬಕೋನ ಇಲ್ಲಿ ಕಾಣ್ತಾ ಇದೆ. ಅದೇ ತೆರನಾಗಿ ಇಲ್ಲಿ ಸ್ವಲ್ಪ ಓರೆ ಆಕಾರವಾಗಿರೋದ್ರಿಂದ ಇದು ಲಂಬಕೋನ ಬರೋದಿಲ್ಲ, ಇದು ಕೂಡ ಬರೋದಿಲ್ಲ. ಇದು ವಿಶಾಲಕೋನ, ಇದು ಬರೋದಿಲ್ಲ, ಹೌದಾ? ಮತ್ತು ಇವುಗಳನ್ನು ಹೊರತುಪಡಿಸಿ ಇಲ್ಲಿ ನೋಡಿ ನೇರವಾಗಿರ್ತಕ್ಕಂಥ ಲಂಬಕೋನಗಳು ಯಾವತ್ತಪ್ಪ ಆಕೃತಿ ಅಂದರೆ ಇದು, ಹೌದು. ಈ ರೀತಿಯಾಗಿರುವಂಥ ಒಂದು ಆಕೃತಿಗಳಲ್ಲಿ ನಾವೇನು ಮಾಡಿದ್ದೀವಿ, ಲಂಬಕೋನಗಳು 1ಕ್ಕಿಂತ ಹೆಚ್ಚು, 1 ಅಥವಾ 1ಕ್ಕಿಂತ ಹೆಚ್ಚು ಇರುವಂಥ ಲಂಬಕೋನಗಳಿರುವಂಥ ಆಕೃತಿಗಳಿಗೆ ವೃತ್ತವನ್ನು ಹಾಕಿದ್ದೇವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಸ್ಕಸ್ ವಾಟ್ ಶೇಪ್ಸ್ ಡಿಡ್ ಯು ಮೇಕ್, ಅಂದರೆ ಯಾವ ಒಂದು ಆಕೃತಿಯನ್ನು ನಾವು ರಚಿಸಿದ್ದೇವೆ, ನೀವು ಮಾಡಿದ ಆಕೃತಿಗಳು ಯಾವ್ಯಾವು ನೋಡೋಣ. ಈಗ ನಾವು ಮಾಡಿರ್ತಕ್ಕಂಥ ಆಕೃತಿಗಳು, ವಿ ಮೇಡ್ ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಅದರ್ಸ್. ನೋಡಿ, ಇಲ್ಲಿ ನಾವೇನು ಮಾಡಿದ್ದೀವಿ, ಟ್ರಯಾಂಗಲ್, ಇಲ್ಲಿ ಟ್ರಯಾಂಗಲ್ ಮಾಡಿದ್ದೇವೆ, ಹಾಗೆ ರೆಕ್ಟ್ಯಾಂಗಲ್ ಮಾಡಿದ್ದೇವೆ, ಹೌದಾ? ಸ್ಕ್ವೇರ್ ಇದೆ. ಇವೆಲ್ಲವುಗಳನ್ನು ನಾವೇನು ಮಾಡಿದ್ದೀವಿ, ಹಾಗೆ ಸಾಕಷ್ಟು ಬೇರೆ ಬೇರೆ ಆಕೃತಿಗಳು ಕೂಡ ಇದರಲ್ಲಿ ಇದೆ ಅಲ್ವಾ? ಈ ಎಲ್ಲ ಆಕೃತಿಗಳನ್ನು ನಾವೇನು ಮಾಡಿದ್ದೀವಿ, ರಚನೆ ಮಾಡಿದ್ದೇವೆ. ಇವುಗಳಲ್ಲಿ ಒಂದು ರೈಟ್ ಆ್ಯಂಗಲ್ ಅಂದರೆ ಒಂದು ಲಂಬಕೋನ ಎಷ್ಟಿದೆ, ಒಂದು ಲಂಬಕೋನ ಇರುವಂಥ ಆಕೃತಿ ಒಂದು ಇದೆ, ಹೌದಾ? ಇದರಲ್ಲಿ ಒಂದು ಮಾತ್ರ ಲಂಬಕೋನ ಇದೆ. 1ಕ್ಕಿಂತ ಹೆಚ್ಚಿರುವ ಇವೆಲ್ಲವು ಅಲ್ವಾ? 4ಕ್ಕೆ ನಾವೇನು ಮಾಡಿದ್ದೀವಿ, ವೃತ್ತವನ್ನು ಹಾಕಿದ್ದೇವೆ. ಅದರಲ್ಲಿ ಒಂದು ಇರೋದು ಒಂದು ರೈಟ್ ಆ್ಯಂಗಲ್ ಇರುವಂಥ ಲಂಬಕೋನ ಮಾತ್ರ ಏನಿದು, ಒಂದು. ಇನ್ನು 2 ರೈಟ್ ಆ್ಯಂಗಲ್ಸ್, 2 ಲಂಬಕೋನಗಳಿರುವಂಥ ಆಕೃತಿ ಎಷ್ಟಿದೆ, ಒಂದು. ಇಲ್ಲಿ 2 ಲಂಬಕೋನಗಳನ್ನು ನಾವು ಕಾಣ್ತೀವಿ. ಇವೆಷ್ಟಿವೆ, 2. ಅದೇ ತೆರನಾಗಿ 3 ರೈಟ್ ಆ್ಯಂಗಲ್ಸ್ ಅಂದರೆ 3 ಲಂಬಕೋನಗಳಿರುವಂಥ ಆಕೃತಿಗಳು, 3 ಲಂಬಕೋನಗಳು ಇಲ್ಲಿ ಯಾವ ಆಕೃತಿಯಲ್ಲೂ ಕೂಡ ಇಲ್ಲ, 3ಕ್ಕಿಂತ ಹೆಚ್ಚಿದೆ. ಅದಕ್ಕೋಸ್ಕರ ಇದು 0, ಇದು 0. ಇನ್ನು ಆಲ್ ರೈಟ್ ಆ್ಯಂಗಲ್ಸ್, ಎಲ್ಲ ಲಂಬಕೋನಗಳು. ನೋಡಿ, ಈ ಒಂದು 2 ಆಕೃತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಎಲ್ಲವುಗಳು ಕೂಡ ಏನಿವೆ ಇಲ್ಲಿ ರೈಟ್ ಆ್ಯಂಗಲ್ಸ್. ಇದು ಒಂದು ಲಂಬಕೋನ, ಹೌದಾ? ಇದು ಒಂದು, ಇದು ಇವೆಲ್ಲವುಗಳು ಲಂಬಕೋನ, ಸರಿನಾ? ಹೀಗಾಗಿ ಇವೆಲ್ಲವುಗಳು ಲಂಬಕೋನಗಳಾಗಿರೋದ್ರಿಂದ ಹೆಚ್ಚು 2 ಆಕೃತಿಗಳೇನಾಗಿವೆ, ಲಂಬಕೋನಗಳಾಗಿವೆ. ಎಲ್ಲ ಲಂಬಕೋನಗಳು ಇರುವಂಥ ಆಕೃತಿಗಳು ಎಷ್ಟಿವೆ, 2 ಇವೆ. ಇರುವ ಎಷ್ಟು ಆಕೃತಿಗಳನ್ನು ನೀವು ಮಾಡಿದಿರಿ ನೋಡಿ. ಈ ಎಲ್ಲ ಆಕೃತಿಗಳನ್ನು ನಾವು ನೋಡಿದ್ದೀವಲ್ವಾ? ಒಂದು ಲಂಬಕೋನ ಹೊಂದಿರುವ ಆಕೃತಿ 1, 2 ಲಂಬಕೋನ ಹೊಂದಿರುವಂಥ ಆಕೃತಿ 2, 3 ಲಂಬಕೋನಗಳನ್ನು ಹೊಂದಿರುವಂಥದ್ದು 0, ಎಲ್ಲ ಲಂಬಕೋನಗಳನ್ನು ಹೊಂದಿರುವಂಥ ಆಕೃತಿ 2. ಹಿಯರ್ ಆರ್ ಸಮ್ 4-sided ಶೇಪ್ಸ್. ನೋಡಿ, ಇಲ್ಲಿ 4 ಕೂಡ ಬಾಹುಗಳಿರುವಂಥ ಕೆಲವು ಆಕೃತಿಗಳು ಇಲ್ಲಿವೆ. ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ವಾ?
ನೋಡಿ, ಇವೆಲ್ಲವುಗಳು 4 ಆಕೃತಿಯನ್ನು ಹೊಂದಿರುವಂತಹ ಒಂದು ಬಾಹುಗಳನ್ನು 4 ಬಾಹುಗಳನ್ನು ಹೊಂದಿರುವಂಥ ಆಕೃತಿಗಳು. ನೋಡಿ, 1 2 3 4 ಬಾಹುಗಳಿರುವ ಕೆಲವು ಆಕೃತಿಗಳು. ಇನ್ ವಾಟ್ ವೇಸ್ ಆರ್ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಡಿಫ್ರೆಂಟ್ ಫ್ರಾಮ್ ದೀಸ್ ಶೇಪ್ಸ್? ಆಯತ ಮತ್ತು ಚೌಕವು ಈ ಆಕೃತಿಗಳಿಗಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿವೆ? ಆಯತ ಮತ್ತು ಚೌಕಕ್ಕಿಂತ ಈ 3 ಆಕೃತಿಗಳು ಹೇಗೆ ಭಿನ್ನ ಆಗಿವೆ? ನೋಡಿ, ಇದು ಆಯತನೂ ಅಲ್ಲ, ಚೌಕನೂ ಅಲ್ಲ. ಈ ಆಕೃತಿ ಡಿಫ್ರೆಂಟ್ ಆಗಿದೆ. ಇದು ಕೂಡ ಡಿಫ್ರೆಂಟ್. ನೋಡಿ, ಇದು ಓರೆಯಾಗಿದೆ ಅಲ್ವಾ? ಇದು ಕೂಡ ಆಯತನೂ ಅಲ್ಲ, ಚೌಕನೂ ಅಲ್ಲ. ಇದು ಕೂಡ ಸರಿನಾ? ಈ ಆಕೃತಿ ಏನನ್ನು ಸೂಚಿಸುತ್ತದೆ? ನೋಡಿ, ಈ ಮೊದಲನೆಯ ಒಂದು ಆಕೃತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವಂತಹ ಒಂದು ಬಾಹುಗಳು ಸಮನಾಗಿರುತ್ತವೆ, ಹೌದಾ? ಕೋನಗಳು ಆದರೆ ಲಂಬ ಕೋನಗಳಲ್ಲ. ನೋಡಿ, ಇವೆಲ್ಲವುಗಳು ಏನಾಗಿಲ್ಲ, ಸಮನಾಗಿಲ್ಲ. ಕಾಣಿಸ್ತಾ ಇದೆಯಾ? ಎರಡೂ ಬಾಹುಗಳು, ಎದುರು ಬದಲಾಗಿರ್ತಕ್ಕಂಥ ಬಾಹುಗಳು ಸಮನಾಗಿಲ್ಲ. ಅಪೋಸಿಟ್ ಸೈಡ್ಸ್ ಆರ್ ನಾಟ್ ಈಕ್ವಲ್, ಆ್ಯಂಗಲ್ಸ್ ಆರ್ ನಾಟ್ ರೈಟ್ ಆ್ಯಂಗಲ್ಸ್. ಅಪೋಸಿಟ್ ಸೈಡ್ಸ್ ಏನಾಗಿಲ್ಲ, ಸಮನಾಗಿಲ್ಲ. ಅದಕ್ಕೋಸ್ಕರ ಇವೇನಲ್ಲ, ಲಂಬಕೋನಗಳಲ್ಲ. ಇನ್ನು ಈ ಆಕೃತಿಯಲ್ಲಿ, ಎರಡನೇ ಆಕೃತಿಯಲ್ಲಿ ಆಲ್ ಆ್ಯಂಗಲ್ಸ್ ಆರ್ ನಾಟ್ ರೈಟ್ ಆ್ಯಂಗಲ್ಸ್. ಎಲ್ಲ ಕೋನಗಳು ಏನಾಗಿಲ್ಲ, ಇಲ್ಲಿಯೂ ಕೂಡ ಲಂಬಕೋನಗಳು ಅಲ್ಲ. ಇಲ್ಲಿ ನೋಡಿ, ಮೂರನೇ ಆಕೃತಿ ಆಲ್ ಆ್ಯಂಗಲ್ಸ್ ಆರ್ ನಾಟ್ ರೈಟ್ ಆ್ಯಂಗಲ್ಸ್. ಇಲ್ಲಿಯೂ ಕೂಡ ಎಲ್ಲ ಕೋನಗಳು ಲಂಬಕೋನಗಳಲ್ಲ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಆಕೃತಿಯಲ್ಲಿ ಯಾವ ಒಂದು ಆಕೃತಿ, ಪ್ರತಿಯೊಂದು ಆಕೃತಿ ಕೂಡ ಒಂದೊಂದು ಆಕೃತಿಗಿಂತ ಭಿನ್ನವಾಗಿವೆ. ಆಯತ, ಚೌಕವು ಈ ಆಕೃತಿಗಳಿಗಿಂತ ಏನಾಗಿವೆ, ಭಿನ್ನವಾಗಿವೆ. ಅರ್ಥ ಆಯ್ತಾ ಮಕ್ಕಳೇ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ 17, 18, 19 ಈ 3 ಒಂದು ಪೇಜ್ನಲ್ಲಿ ಬರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಾವಿವತ್ತು ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಆಕೃತಿಗಳ ಬಗ್ಗೆ, ಲಂಬಕೋನ, ಲಘುಕೋನ, ವಿಶಾಲ ಕೋನ, ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಸರಿನಾ? ಹಾಗಾದರೆ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.